ಅಲ್ಲ ಇವ್ರೇನೋ ಅಲಾಡ್ಸ್ತಾರೋ ಅದಕ್ಕೆ ನೋಡಿದೆ ಗಾಬರಿ ಆಗೋಯ್ತು. ಎಲ್ಲಿದ್ದೀವಿ ನಾವೀಗ? ಹುಬ್ಳಿ ಬಿಟ್ಟು ದಾಟ್ ಮುಂದೆ ಹೋಗ್ತಾ ಇದೀವಿ. ಆಕ್ಚುಲಿ ದಾಂಡಲಿ ಕಡೆಗೆ ಹೋಗ್ತಾ ಇದೀವಿ. ಇನ್ನೊಂದು ಒನ್ ಅವರ್ 16 ನಿಮಿಷ ತೋರಿಸ್ತಾ ಇದೆ. 64 ಕಿಲೋಮೀಟ್ರು. ಒಂದು ರೆಸಾರ್ಟ್ ಬುಕ್ ಮಾಡಿದ್ದೀವಿ. ಯಾವ ರೆಸಾರ್ಟ್ ಅಂತ ಮುಂದೆ ಹೇಳ್ತೀನಿ ನೋಡಿ. ನಮ್ಮ ಡ್ರೈವರು ಕಮ್ ಓನರು ಕಮ್ ಫ್ರೆಂಡು ಎಲ್ಲ ಇವತ್ತು ಇವರೇ ಆಗಿದ್ದಾರೆ. ಮೋಹನ್ ಜುನೇಂಜಾ ಅವರು. ಮೋಹನ್ ಜುನೇಂಜಾ ಅಂತ ಒಬ್ರು ಆರ್ಟಿಸ್ಟ್ ಇದ್ರು, ಪಾಪ ಸತ್ತೋದ್ರು ಅವರು. KGF ಎಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಅವ್ರ ಹೆಸರು ನೆಕ್ಸ್ಟ್ ಇವರು ಕೊಟ್ಟಿದ್ದೀವಿ, ಮೋಹನ್ ಜುನೇಂಜಾ ಅಂತ. ಹಿಂದೆ ಒಬ್ರು ದೊಡ್ಡ ಆರ್ಟಿಸ್ಟ್ ಇವರು. ನೋಡಿ ಮಕ ಮುಚ್ಕೋತವ್ರೆ. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ನಾಚಿಕೆ ಆಗಬೇಕು. ನಾವೆಲ್ಲೂ ಮಲಗಿಲ್ಲ, ಬೆಳಗಾನೆ ಎದ್ದಿದ್ದೀವಿ. ಗಾಡಿ ಕರೆಕ್ಟಾಗಿ ಓಡಿಸ್ತಾನೆ ಇಲ್ವ ಅಂತ ಚೆಕ್ ಮಾಡೋಕ್ಕೆ. ಆ್ಯಕ್ಚುಲಿ ನಾವು ರಾತ್ರಿ 10 ಗಂಟೆಗೆ ಬೆಂಗಳೂರು ಬಿಟ್ಟಿರೋದು. ಈಗ ಬೆಳಗ್ಗೆ 6 ಗಂಟೆ ಆಗಿದೆ. ಹೋಯ್ತಾನೇ ಇದ್ದೀವಿ. ಈ ನಮ್ಮ ಡ್ರೈವರು 80 ಮೇಲೆ ಗಾಡಿ ಓಡಿಸಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟು 70 ಅಂತ 8 ಅವರಿಂದ ಗಾಡಿ ಓಡಿಸ್ಲಾನೆ ಅವನೇ. ಅಯ್ಯೋ ರಾಮ. ಚೆಕ್ಕಿನ್ 11 ಗಂಟೆಗಂತೆ. ಇನ್ನೊಂದು 2 ಅವರ್ ಮೋಸ್ಟ್ಲಿ ಹೋಗ್ಬಿಡ್ತೀವಿ ರೆಸಾರ್ಟ್ ಮುಂದೆ. ತಿಂಡಿ ತಿನ್ಕೊಂಡು ಹಣ ಚೆಕ್ಕಿನ್ ಕೊಡೋಣ ಅಂತ ಕಾಯ್ಕೊಂಡು ಕುತ್ಕೋಬೇಕು. ಹಿಂಗಿದೆ ನೋಡಿ ನಮ್ಮ ಜೀವನ. ನೋಡಿದ್ರೆ ಇಲ್ಲಿ ಬೋರ್ಡ್ ಇದೆ, ಅದಕ್ಕೆ ಒಂದು ನಿಮಿಷ. ರೈಟ್ ತಿರುಗಿಸಿ. ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಘು ರೌಂಡ್ಸ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಏನಪ್ಪ ವಿಷಯ ಅಂದರೆ, ನೆನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ 10 ಗಂಟೆಯಲ್ಲಿ ಬೆಂಗಳೂರಿಂದ ಹೊರಟು ಬೆಳಗಿನ ಜಾವ 6 ಗಂಟೆಗೆ ದಾಂಡೇಲಿಗೆ ಬಂದುಬಿಟ್ಟಿದ್ವಿ. ಇಲ್ಲಿ ಯಾವುದೋ ಒಂದು ರೆಸಾರ್ಟಲ್ಲಿ ನಮಗೆ ಚೆಕ್ಕಿನ್ನು 11 ಗಂಟೆಗಂತೆ. ಇನ್ನೂ ಚೆಕ್ಕಿನ್ ಕೊಟ್ಟಿಲ್ಲ, ಫ್ರೆಶ್ ಅಪ್ ಆಗಿಲ್ಲ. ಆ್ಯಕ್ಚುಲಿ ನಾವು ಬಂದಿರೋ ರೆಸಾರ್ಟ್ ಹೆಸರು ರಿವರ್ ಫ್ರಂಟ್ ರೆಸಾರ್ಟ್ ಅಂತ. ಆ್ಯಕ್ಚುಲಿ ಇದಕ್ಕೆ ಯಾಕೆ ರಿವರ್ ಫ್ರಂಟ್ ರೆಸಾರ್ಟ್ ಅಂತ ಹೆಸರಿಟ್ಟಿದ್ದಾರೆ ಅಂತ ನಾನು ಆಡ್ಕೊಂಡು ಬಂದೆ. ಆಮೇಲೆ ಗೊತ್ತಾಯಿತು ಏನಕ್ಕೆ ಇಟ್ಟಿದ್ದಾರೆ ಹೆಸರು ಅಂತ. ಬನ್ನಿ ತೋರಿಸ್ತೀನಿ. ಇಲ್ಲಿ ಇದೇ ಎಂಟ್ರೆನ್ಸು. ಇದು ಕಾರ್ ಪಾರ್ಕಿಂಗು. ಆ್ಯಕ್ಚುಲಿ ನಿನ್ನೆ ರಾತ್ರಿ ಫುಲ್ ಜೋರು ಮಳೆ ಅಂತೆ. ಮರ ಎಲ್ಲ ಬಿದ್ದೋಗ್ಬಿಟ್ಟಿದೆ ಪಾಪ. ಇಲ್ಲಿ ಕರೆಂಟು ಫೆಸಿಲಿಟಿ ಎಲ್ಲ ಒಂಚೂರು ಕಟ್ಟಾಗಿತ್ತು. ಬೆಳಗ್ಗೆ ನಾವು ಬಂದಾಗ ರೆಡಿ ಮಾಡ್ತಾಯಿದ್ರು. ಈ ಕಡೆಗೆ ನಮ್ಮ ರೂಮ್ಗೆ ಹೋಗಬೇಕು. ಇದು ಆಮೇಲೆ ಹೋಗೋಣ. ಈಗ ಹೆಸರು ಯಾಕೆ ಈಗ ಇಟ್ಟಿದ್ದಾರೆ ಅಂತ ನಾನು ಹುಡುಕ್ತೆ ಅಂತ ಹೇಳಿದ್ನಲ್ಲ, ಅದೇನು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಹೀಗೆ ಹುಡುಕೊಂಡು ಹೋದರೆ ಇಲ್ಲೆಲ್ಲೋ ಒಂದು ಕಣ್ಣಿಗೆ ಕಾಣಿಸ್ತಾ ಇರೋವಂಥ ಒಂದು ರಿವರ್ ಇದೆ. ಇದು ರಿವರ್ ಅಂತ ಆ್ಯಕ್ಚುಲಿ. ಅದಕ್ಕೆ ಈ ರೆಸಾರ್ಟ್ಗೆ ರಿವರ್ ಫ್ರಂಟ್ ರೆಸಾರ್ಟ್ ಅಂತ ಹೆಸರಿಟ್ಟಿದ್ದಾರೆ. ನೋಡಿ, ಈ ರೆಸಾರ್ಟ್ ಫ್ರಂಟಲ್ಲಿರುವಂಥ ರಿವರ್ ಅಂತಿದ್ದು, ಅದಕ್ಕೆ ಆ ಹೆಸರು ಹಿಂಗೆ ಇಟ್ಟಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಆ್ಯಕ್ಚುಲಿ ಇಲ್ಲಿ ಮೊಸಳೆಗಳಿದೆಯಂತೆ ತುಂಬ, ಬಟ್ ನಮ್ಮ ಕಣ್ಣಿಗೇನೋ ಕಾಣಿಸಿಲ್ಲ. ಇಲ್ಲಿರೋ ಲೋಕಲ್ಸ್ ಹುಡುಗರು ಹೇಳಿದ್ರು ತುಂಬ ಮೊಸಳೆ ಇದೆ ಅಂತ.
ದೆನ್ ಬನ್ನಿ ನಮ್ಮ ರೂಮ್ ತೋರಿಸ್ತೀನಿ. ಓಕೆ ಅಂತ ತೋರಿಸೋಷ್ಟು ದೊಡ್ಡ ರೂಮ್ ಏನಲ್ಲ ಅದು, ಒಂದು ರೇಂಜಿಗೆ ಚೆನ್ನಾಗೂ ಇಲ್ಲ ಅಷ್ಟೇ, ಹಂಗಿದೆ. ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಇವತ್ತು ರೆಸಾರ್ಟಲ್ಲಿ ನಾವು ಮಾತ್ರನೇ ಗೆಸ್ಟು ಅಂತ ಅನಿಸುತ್ತೆ. ರೆಸಾರ್ಟ್ ಫುಲ್ ಖಾಲಿ ಇದೆ. ನಿನ್ನೆ ಎಲ್ಲ ತುಂಬ ಜನ ಇದ್ರಂತೆ, ಇವತ್ತೆಲ್ಲ ಖಾಲಿ ಹೊಡಿತಾ ಇದೆ ನೋಡಿ. ಆ್ಯಕ್ಚುಲಿ ಇದು ನಮಗೆ ನಾವು ಬುಕ್ ಮಾಡಿರೋ ರೂಮ್ ಇದೆ ಅಂತೆ. ಅದ್ಭುತವಾಗಿ ಏನಿಲ್ಲ, ಒಟ್ಟಿನಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ. ಇಲ್ಲೊಂದು 3 ಜನ ಮಲ್ಕೊಳ್ಳೋ ಅಂತ ಒಂದು ಮಂಚ ಇದೆ, ಇಲ್ಲೊಬ್ರು ಮಲ್ಕೊಳ್ಳೋ ಅಂತ ಒಂದು ಮಂಚ ಇದೆ, ಸಣ್ಣದಾಗಿದೆ. ಒಂದು ಬಾತ್ರೂಮ್ ಇದೆ. ಓಕೆ, ತೊಂದರೆ ಇಲ್ಲ. ಇವತ್ತು ರಾತ್ರಿ ಮಲ್ಕೊಂಡಿದ್ದೆ ಮಾಡ್ಬೋದು. ಆಕಾಶದಾಚೆಯಲ್ಲೋ ದೇವರಿಲ್ಲವೋ, ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ, ಕುಡಿಯಲಿಲ್ಲವೋ. ಮಿಸ್ಟರ್ ವಾದಿರಾಜ್, ತಲೆ ಐತ್ರಿ, ಮಗ ತೋರಿಸ್ರಿ ನಿಮ್ದು. ಇಲ್ಲಿಂದ ಬೀಳ್ಕರು ನನಗೆ ಎಷ್ಟೇ ಇನ್ನು ಸುಸ್ತಾಗ್ಬಿಡುತ್ತೆ, ಕೈ ಕಾಲು ಹೊಡೆಯೋಕೆ ಟ್ರೈ ಮಾಡು. ಸುಸ್ತಾಗ್ಬಿಡುತ್ತೆ ಬ್ರೋ, ನಮಗೆ ರೆಗ್ಯುಲರ್ ಆಗಿ ಅಭ್ಯಾಸ ಇರೋವಲ್ಲ. ಬಟ್ ಇದ್ರಂತ ಎಕ್ಸರ್ಸೈಸ್ ಯಾವುದೂ ಇಲ್ಲ. ಒಂದು ಎಡವಟ್ಟು ಆಗ್ಬಿಟ್ಟಿದೆ. ಏನಪ್ಪ ಅಂದರೆ ಇಲ್ಲಿದೆ ಅಕ್ಕಿ, ಇಲ್ಲಿದೆ. ನಾನು ಡೈ ಹೊಡೆದ ತಕ್ಷಣ ಸ್ವಿಮ್ಮಿಂಗ್ ಪೂಲಲ್ಲಿ ನನ್ನ ರೂಮ್ ಕೀ ಬಿದ್ದೋಗಿದೆ. ಅದು ಇಲ್ಲಿದೆ, ತೋರಿಸ್ತೀನಿ. ರೂಮ್ ಕೀ ಕೆಳಗಡೆ ಬಿದ್ದೋಗಿತ್ತು ಡೈ ಹೊಡೆದಾಗ. ಅದನ್ನು ಎತ್ತೋ ಪ್ರಯತ್ನದಲ್ಲಿದ್ದೀವಿ ಈಗ. ಅದು ಕಾಣಿಸ್ತಾ ಇದೆ ಪುಣ್ಯಕ್ಕೆ. ಇಷ್ಟು ದೊಡ್ಡ ಪೂಲಲ್ಲಿ ನಮ್ಮ ರೂಮ್ ಕೀ ಕಳ್ಕೊಂಡಿದ್ವಿ. ಈಗ ಅದನ್ನ ಹುಡುಕಿದ್ದೀನಿ ನಾನೇ. ಅದನ್ನು ಎತ್ತೋ ಪ್ರಯತ್ನದಲ್ಲಿ ನಮ್ಮ ಸ್ನೇಹಿತರು ಮೋಹನ್ ಅವರು ಕಷ್ಟ ಬೀಳ್ತಾವ್ರೆ, ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಆ ದೇಹ ಪೂರ್ತಿ ಮುಳುಗಿ ಎತ್ತಿದೆ. ಪೂಲಲ್ಲಿ ಆಟ ಆಡಿದ್ಮೇಲೆ ಫ್ರೆಶ್ ಅಪ್ ಆಗಿ ಊಟ ಮುಗಿಸಿ ಒಂದು 1 ಅವರ್ ಜರ್ನಿ, 30 ಕಿಲೋಮೀಟ್ರ್ 35 ಕಿಲೋಮೀಟ್ರ್ ದೂರ ಬಂದಿದ್ದೀವಿ ಒಂದು ವಾಟರ್ ಪ್ಲೇಸ್ಗೆ. ಇಲ್ಲಿ ಫುಲ್ಲು ರಿವರ್ ರಾಫ್ಟಿಂಗ್ ಎಲ್ಲ ನಡೀತಾ ಇದೆ. ಫುಲ್ಲು ಝೂಮಲ್ಲಿ ಇದೆ, ನೀರು ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ಕೆಳಗೆ ಹೋಗಿ ನೋಡೋಣ. ಓಹೋ, ಹೆಣ್ಮಗು ಯಾರೋ ಇಬ್ರು ಹೆಣ್ಮಕ್ಳು ಆಟ ಆಡ್ತಾರಲ್ಲಪ್ಪ ಅಲ್ಲಿ. ಓಹೋ, ತುಂಬಿ ಹರಿತಾ ಇದೆ ನೀರು. ಈಗ ನಾವು
ಬೋಟಿಂಗಿಗೆ ಟಿಕೆಟ್ ತಗೊಂಡಿದ್ದೀವಿ. ಈ ಟಿಕೆಟ್ ಕೊಟ್ಟರೆ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀರಲ್ಲಿ ಹೋಗಿ ಬರೋಣ, ಒಂದು ಒಳ್ಳೆ ರೌಂಡು ಬ್ಯೂಟಿಫುಲ್ ಆಗಿರುತ್ತೆ. ಎಷ್ಟು ಜನ ಇದ್ರು ತಗೊಂಡ್ಕೊಡಿ 3 ಜನ ಇದೀವಿ. ಯೋ ಯೋ ಕೈ ಮೇಲೆ ಮಾಡ್ರಿ. ಹಲೋ, ಮೈಕ್ ಎತ್ತಿಟ್ಕೊಂಡ್ಬಿಡ್ತೀನಿ. ಇಲ್ಲ ಹೋಗ ಹೋಗ, ಮೈಕ್ ಎತ್ತಿಟ್ಕೊಂಡ್ಬಿಡ್ತೀನಿ. ಆಫ್ ಮಾಡೋದ್ನ. ಸರ್ ನಾನು ಹಿಂದೆ ಕುಂತ್ಕೊಳ್ರ, ಕವರ್ ಆಗ್ತೀರಾ? ಅಲ್ಲ ಇವ್ರೇನೋ ಅಲ್ಲಾಡ್ತಾರೋ, ಅದಕ್ಕೆ ನೋಡಿದೆ ಗಾಬರಿ ಆಗೋಯ್ತು. ಸರ್ ಸೈಡಿಗೆ ಹಿಂಗ ನಿಮ್ ಕೈಯಲ್ಲಿ ಕೊಟ್ಟಿದ್ವಾ? ಅಲ್ಲಿಂದ ಓಡಿಸಿ, ಇರ್ಲಿ ಓಡಿಸ್ರಿ, ತಗೊಂಡು ಸಹಾಯ ಮಾಡ್ರಿ. ಸೈಡಿಗೆ ಕೂತ್ಕೊಳ್ಳಿ ಸರ್, ಅದ್ರ ಮೇಲ್ಗಡೆ ಕೂತ್ಕೊಳ್ಬೇಕು. ಸೈಡ್ ನಂಬರ್ ಮೇಲೆ ಕೂತ್ಕೊಳ್ಳಿ. ಸೈಡಿಗೆ ಕೂತ್ಕೊಳ್ಳಿ ಎಲ್ಲರೂ. ಹೇಳ್ದಂಗೆ ಕೇಳ್ರಪ್ಪ, ಸೈಡಿಗೆ ಕೂತ್ಕೊಳ್ಳಿ, ಹೇಳ್ದಂಗೆ ಕೇಳ್ರು. ಸೈಡಿಗೆ ಕೂತ್ಕೊಳ್ಳಿ. ಮತ್ತೆ ಒಳಗಡೆ ಬರ್ತೀರಲ್ರಿ, ಮೇಲ್ಗಡೆ ಕೂತ್ಕೊಳ್ರಿ. ಯಾರ್ದು ಫಸ್ಟ್? ನಂದೇ ಫಸ್ಟ್. ಹಿಂದೆ ಸರ್ಕೊಳ್ಳಿ, ಕೇಳಿ ಎಲ್ಲೋ ಜಾಕೆಟು ಸ್ವಲ್ಪ ಹಿಂದೆ ಸೇರ್ಕೊಳ್ಳೋಣ. ನೀವು ಈ ಕಡೆ ತುಂಬಾ ಮುಂದಕ್ಕೆ ಹೋಗ್ಬಿಡ್ತೀರ ನೀವು. ಗಾಡಿ ಫಾರ್ವರ್ಡ್. ಮೋಹನ್ ಇಲ್ಲ ನೋಡ್ರಿ, ಜನ್ಮಕ್ಕೆ ಹೋಗೋ. ಮೋಹನ್ ಇಲ್ಲ ನೋಡ್ರಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಸೈಡಿಗೆ ಕೂತ್ಕೊಳ್ಳಿ ಮೇಡಮ್. ಎರಡು ಸೈಡ್ ಬ್ಯಾಲೆನ್ಸ್ ಆಗಬೇಕು. ಒಂದೇ ಸೈಡ್ ವೇಟ್ ಆದ್ರೆ ಬೋಟ್ ಪಲ್ಟಿ ಆಗತ್ತೆ ನೋಡಿ. ಹಂಗೆಲ್ಲ ಮಾಡ್ಬಿಟ್ಟಿರ. ಸ್ಟಾಪ್ ಮಾಡಿ. ಸ್ಟಾಪ್. ಮೇಲ್ಗಡೆ ತಗೊಳ್ಳಿ, ಎಲ್ಲ ಪೆಡಲ್ ತೊಡೆ ಮೇಲೆ ಇಟ್ಕೊಳ್ಳಿ. ಈ ಪೆಡಲ್ ಇನ್ನೂ ಪಾಸ್ ಮಾಡ್ರಿ, ಮೇಡಮ್ ಕೊಡ್ರಿ. ಈ ಕಡೆಯಿಂದ ಒಬ್ಬನೇ ಅದೇನು ನಾನು ಹೊಡೆವ, ನೀವು ಆ ಕಡೆ ಬಂದು ಹಲೋ ಪೆಡಲ್ ಬಿಡಿ. ಸ್ಟಾಪ್ ಸ್ಟಾಪ್ ಕಮಿಂಗ್ ನಾಗರಬಾವಿ ಇದೆ.
ಬೆಳಗ್ಗೆನೇ ಕ್ರೊಕಾಡೈಲ್ ನೋಡೋಕೆ ಬಂದಿದ್ದೀವಿ. ಇದು ಕ್ರೊಕಾಡೈಲ್ ಪಾರ್ಕು. ಹುಡುಗರು ಬೆಳಗ್ಗೆ ತಿಂಡಿ ತಿಂದು ರೆಡಿ ಆಗಿಬಿಟ್ಟು ಲೆಮನ್ ಜ್ಯೂಸ್ ಕುಡಿತಾ ಇದ್ದಾರೆ. ನಮಗೊಂದು ಲೆಮನ್ ಜ್ಯೂಸ್ ಹೇಳ್ರಪ್ಪ. ಸಾಲ್ಟ್ ಅಂಡ್ ಸ್ವೀಟ್ ಹೇಳಿದ್ದೀನಿ. ಆಯಿತು, ಒಟ್ಟು ಚೆನ್ನಾಗಿರಬೇಕು ಲೆಮನ್ ಜ್ಯೂಸು. ಲೆಮನ್ ಜ್ಯೂಸ್ ಕುಡಿದ್ಬಿಟ್ಟು ಫ್ರೆಶ್ಶಾಗೆ ಒಂದು ಕ್ರೊಕೊಡೈಲ್ ವ್ಯೂ ನೋಡ್ಕೊಂಡು ಬಂದ್ಬಿಡೋಣ. ಓಕೆನಾ? ತೊಗೊಳ್ರಪ್ಪ. ಜಾಸ್ತಿ ಆಗ್ತಿದೆ. ನಮ್ಗೆ ಯಾವ್ದು ಸ್ವೀಟ್ ಬೇಕು? ನಮಗೆ ಸ್ವೀಟ್ ಹಾಕ್ಸ್ಬಿಟ್ಟಿದ್ದೀರಾ? ನೀವು ಸರ್ ಖಾರ ಅಲ್ಲ ಪೆಪ್ಪರು. ಹಂಗ ಓಕೆ. ನಾವು ಸ್ವೀಟ್ ಆಗಿದ್ದೀವಿ ಅಂತ ಸ್ವೀಟ್ ಹಾಕ್ಸಿದ್ದಾರೆ ಹುಡುಗರು. ಅವರಿಬ್ಬರು ಸ್ವಲ್ಪ ಖಾರ ಜಾಸ್ತಿ ಹಾಕ್ಸ್ಕೊಂಡು ಕುಡಿತವ್ರೆ. ಪೆಪ್ಪರ್ ಸೋಡಾ ಅವ್ರದ್ದು, ನಮ್ಮದು ಸ್ವೀಟ್ ಸೋಡಾ. ಇನ್ನು ಹಾಂ ಸಕ್ಕತ್ತಾಗಿ ಸೇಮ್ ಹಂಗೆ ಸರಿದಾ? ಬ್ಯೂಟಿಫುಲ್. ಸ್ವೀಟು ಸಾಲ್ಟು ಚೆನ್ನಾಗಿತ್ತು. ಕ್ರೊಕೊಡೈಲ್ ಪಾರ್ಕ್ ಬಂದಿದ್ದೀವಿ ನಾವು. ಈಗ ಕ್ರೊಕೊಡೈಲ್ ಕಾಣಿಸುತ್ತಾ ನೋಡಬೇಕು. ಮೊಸಳೆ ನೋಡಿ, ಇದೇ ರಿವರೇ ನಮ್ಮ ರೆಸಾರ್ಟ್ ಮುಂದೆ ಹೋಗಿದ್ದು. ನೋಡಿ ಎಷ್ಟು ದೊಡ್ಡದಾಗಿದೆ ಇಲ್ಲಿ. ಅಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಕ್ರೊಕೊಡೈಲ್ ಅಂತೂ ಕಾಣಿಸ್ತಾ ಇಲ್ಲ. 150 ರೂಪಾಯಿ ಕೊಟ್ಟು ಬಂದಿದ್ದೀವಿ 3 ಜನಕ್ಕೆ. ಕ್ರೊಕೊಡೈಲ್ ವೇಲ್ ಏನು ಕಾಣಿಸ್ತಲ್ಲ ಬಂದಕಾಯಿ. ನನ್ನ ಮೇಲೆ ಆಣೆ ಇಟ್ಟಳು. ಮೊಸಳೆ ನೋಡಕ್ ಬಂದಿದ್ದೀವಿ. ಇಲ್ಲಿ ಕ್ರೊಕೊಡೈಲ್ ವ್ಯೂ ಅಂತೆ. ಹಿಂದೆ ರಿವರಲ್ಲಿ ಮೊಸಳೆಗಳಿದೆ ನೋಡ್ಕೊಳ್ಳಿ ಅಂತೇಳಿ ನಮ್ಮ ಹತ್ರ ತಲೆಗೆ 50 ರೂಪಾಯಿ ಕಿತ್ಕೊಂಡು ಬಿಟ್ರು. ಎಲ್ಲೂ ಕಾಣ್ತಾ ಇಲ್ಲ. ಅಲ್ಲೊಂದೇ ಒಂದು ಮಲಗಿದೆ. ಉಸಿರಾಡೋಕ್ಕೆ ಮೂಗು ಬಾಯಿ ಈಚೆ ಹಾಕ್ಕೊಂಡು ಝೂಮ್ ಆಗಿ ತೋರಿಸ್ತೀನಿ. ಕಾಣಿಸಿದ್ರೆ ನೋಡ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಆ್ಯಕ್ಚುಲಿ ಎಲ್ಲಿದೆ ಗೊತ್ತಾ ಮೊಸಳೆ? ನೋಡಿ ಅಲ್ಲಿ ನಾನು ಹಿಂದ್ಗಡೆ ಒಂದು ಹುಲ್ಲಿನ ಮೆದೆ ಕಾಣ್ತಿದೆಯಲ್ಲ, ಆ ಮೆದೆಯಲ್ಲಿ ಒಂದು ಚೂರು ಮುಖ ಈಚೆ ಹಾಕ್ಕೊಂಡು ಮಲಗಿದೆ. ನಮ್ಗೆ ಇಲ್ಲಿ ಕಾಣ್ತಾ ಇದೆ ಕಣ್ಣಿಗೆ. ಕ್ಯಾಮ್ರಾ ಕಣ್ಣಿಗೆ ಕಾಣ್ತಿರೋ ಡೌಟು 100% ಕಾಣಿಸ್ತಾ ಇರಲ್ಲ ಅಲ್ಲ. ಝೂಮ್ ಆಗ್ತಾ ಇದ್ದೀನಿ. ಮೊಸಳೆ ಯಾರ್ಯಾರು ಕಾಣಿಸ್ತು ಯಾರ್ಯಾರು ಕಾಣಿಸಿಲ್ಲ ಅಂತ ಕಮೆಂಟ್ ಹಾಕಿ. ನೋಡಿ ಅಲ್ಲಿದೆ ಮೂತಿ ಕಾಣಿಸ್ತಾ ಇದೆಯಾ? ನೋಡಿ ಅದೇ ಮೊಸಳೆ. ನನ್ನ ಕೈ ಫೋಕಸ್ ಆಗೋಯ್ತು. ಎಸ್ ನೋಡಿ ಅದೇ ಮೊಸಳೆ ಬಾಯಿ ಕೈ ಹಾಕ್ತಾ ಇದ್ದೀನಿ. 50 ರೂಪಾಯಿ ಕೊಟ್ಟು ಬಂದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ. ಈಗ 2 ಮೊಸಳೆ ಕಾಣಿಸಿದೆ ನೋಡಿ. ಇಲ್ಲೊಂದು ಮೊಸಳೆ, ಅಲ್ಲಿ ನೋಡಿ ಇಲ್ಲೊಂದು ಮೊಸಳೆ ಮಲಗಿದೆ. ಅದಾದಮೇಲೆ ಅಲ್ಲೊಂದು ಮೊಸಳೆ ಮಲಗಿದೆ. ಅಲ್ಲೊಂದು ಮೊಸಳೆ ಮಲಗಿದೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಝೂಮ್ ಮಾಡಿದ್ದೀನಿ. ನಮಗಂತೂ ಇಲ್ಲಿ 2 ಮೊಸಳೆ ಕಾಣಿಸಿದೆ, ನೋಡಿದ್ದೀವಿ. ಇಲ್ಲೊಂದು ಮಲಗಿರೋದು, ಇದೊಂದು ಸೇರಿ 3 ಮೊಸಳೆ ಕಾಣಿಸ್ತು. ಓಕೆ, ಇವರೇ ಈ ಜಾಗದ ಓನರು. ಇರ್ಲಿ ಸರ್, ಬನ್ನಿ ಸರ್. ಎಷ್ಟು ಮೊಸಳೆ ಇದೆ ಒಂಚೂರು ಹೇಳಿ ಬನ್ನಿ ಇಲ್ಲಿ. ಆಯ್ತು ಬನ್ನಿ. ಅಲ್ಲ ಬಾಡಿ ಬಿಲ್ಡರ್ ಚೆನ್ನಾಗಿ ಕಾಣ್ತಿದ್ದೀರ, ಬನ್ನಿ ನೀವು. 180 ಮೊಸಳೆ ಇದೆಯಂತೆ ಈ ಜಾಗದಲ್ಲಿ. ಆಯ್ತಾ? ಅವರು ಟಿ ಶರ್ಟ್ ಹಾಕೊಂಡಿದ್ದೀವಿ ಅಂತ ಹೊಟ್ಟೋದ್ರು. ಶರ್ಟ್ ಹಾಕೊಂಡ್ ಬರ್ತೀರಿ ಅಂತ. ಆಯ್ತು ಆಯ್ತು 180 ಮೊಸಳೆ ಇದೆಯಂತೆ ಈ ರಿವರಲ್ಲಿ. ನೋಡಿ ನಮಗೊಂದು 4 ಕಾಣಿಸ್ತು. ಹಾ ಬಂತು ಬರ್ತಾ ಇದೆ. ಝೂಮ್ ಆಗ್ತೀನಿ. ಮೂರು ಮೊಸಳೆಗಳು ಮಲಗಿವೆ ಅಲ್ಲಿ. ಒಂದು ಈಗ ತಾನೇ ಈಜುಡ್ಕೊಂಬಂದು ಮನಿಕೊಂತು. ಇನ್ನೆರಡು ಆಲ್ರೆಡಿ 15 ನಿಮಿಷದಿಂದ ಅಲ್ಲ ಆಡ್ದಂಗೆ ಮಲಗಿವೆ.
ಸುಖವಾಗಿವೆ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಹಂಚೋಳ ಈ ಪ್ರೀತಿ ಬೇಕಿಲ್ಲ, ಪ್ರಸೀತಿ ಮುಗಿದನ್ನೇ ಮುಂದಾಡಿ ರೆಕ್ಕೆ